ಏನ್ ಹೇಳಿದ್ರಿ ಸರ್? ಕ್ಲಿನಿಕ್ ಮುಚ್ಚಿಬಿಡ್ತೀರಾ? ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಬಿಡ್ತೋನಿ ಸರ್. ಶಿವು, ನಾವು ಬಿಡ್ತೀವಿ ಅಂದ್ರು ಜನ ಬಿಡಲ್ಲ. ಜನ ಏನ್ ಬಿಡಲ್ವೋ ಅದನ್ನ ನಾವು ಬಿಡಲ್ಲ. ಸರ್, ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು ಏನಿದೆ? ಅಲ್ಲ, ನೀವ್ ಹೇಳ್ತಿರೋದು ನೋಡ್ತಿದ್ರೆ ನಮ್ಮ ಅಣ್ಣಂಗೆ ನಾನೇ ವಿಷ ಹಾಕಿದ್ದೇನೆ ಅನ್ನೋ ತರ ಹೇಳ್ತಿದ್ದೀರಲ್ಲ. ನಾನೊಬ್ಳು ಡಾಕ್ಟರ್ ಸರ್. ನನ್ನ ಡಿಗ್ರಿ ನನ್ನ ಕೈಗೆ ಸಿಗುವಾಗ ಭಗವಂತಂಗೆ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೀನಿ. ಅದಂತಿದೆ ಸಿಚುವೇಶನ್ ಇದ್ರು ನಾನೊಂದು ಜೀವ ಉಳಿಸ್ತೇನೆ ಹೊರತು ಬೇರೆ ಏನು ಆಲೋಚನೆ ಮಾಡಲ್ಲ ಅಂತ. ಅಂಥದ್ರಲ್ಲಿ ನೀವು ನನ್ನ ವೃತ್ತಿ ಬಗ್ಗೆ ಹೀಗೆಲ್ಲ ಹೇಳ್ಬಾರ್ದು. ರೀ ಡಾಕ್ಟ್ರೆ, ನಮ್ಮೂರೇ ನೀವು ಬರಕಿನ ಮುಂಚೆ ರೋಗ ಬಂದು ನರಳಿತಾ ಅಥವಾ ನಮ್ಮೂರಿನ ಜನ ನೀವೇ ಬೇಕು ಅಂತ ಪಟ್ಟಿಡ್ದು ಕೂತಿದ್ರ? ಸುಮ್ಮನೆ ನಾಟಕ ಎಲ್ಲ ಮಾಡಬೇಡಿ. ಮೇಡಮ್ ಅವರೇ, ನೀವು ನಮ್ಮೂರ್ನವರೇ ಆಗಿ ನಮ್ಮೂರವ್ರಿಗೆ ಏನೋ ಒಂದು ಸಹಾಯ ಆಯ್ತೈತೆ ಅಂದ್ರೆ ಹಿಂಗ್ ಮಾತಾಡ್ಬೋದಾ? ಅಪ್ಪ ಶಿವು, ವರ್ಷಕ್ಕೊಂದ್ಸಲ ದೇವ್ ಹೊತ್ತು ಜೈಕಾರ ಹಾಕ್ಸ್ಕೊಂಡಂಗಲ್ಲ ಇದು. ಇದರಲ್ಲಿ ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ಯಾರಪ್ಪ ಜವಾಬ್ದಾರಿ? ನೋಡಪ್ಪ, ನಿನ್ ಬಾಮ ಇದ್ದಾನೆ ಎಚ್ಚರ ತಪ್ಪಿ ಬಿದ್ದವನೆ. ಇನ್ನು ಊರಿನ ಜನ ಭಯ ಬೀಳಕ್ಕಿಲ್ವಾ? ನೀವ್ ಕಾಸು ತಗೊಳ್ಳಲ್ಲ, ಇದ್ದಷ್ಟು ಕೊಡ್ಬೋದು ಅಂದಾಗ್ಲೇನೆ ನನಗೆ ಅನುಮಾನ ಬಂದಿತ್ತು. ಸಿಟಿಲಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ತೋರಿಸ್ಕೊಳ್ಳೋರ್ಗೆ ಆರೋಗ್ಯ ಸರಿ ಹೋಗ್ತಿಲ್ಲ. ನೀವಿಲ್ಲಿ ಕಾಸಿಲ್ಲ, ಕರಿಮನಿ ಇಲ್ಲ, ನೀವೇನ್ ದೇವ್ರುಗಳ ಆರೋಗ್ಯ ಕೊಡಕ್ಕೆ? ನಾನು ಬರಬಾರ್ದಿತ್ತು. ಇನ್ನು ತುಂಬ ಹೊತ್ತು ಕಣ್ಣು ಮುಚ್ಕೊಂಡಿರಕ್ಕೆ ಹಾಕಿಲ್ಲ. ಎಲ್ಲ ಕತ್ಲು ಎದ್ಬಿಡೋಣ. ಪ್ರಥಮ ಪರ್ಸು ಎದ್ಬಿಟ್ಟ. ಪಶು ಎದ್ದೇಳ. ಪರಶು ಹುಷಾರಾದೇನೋ? ಹುಷಾರಾದಿಲ್ಲ? ಏನಾಯ್ತ್ರಿ ನಿಮ್ಗೆ? ಏನಾಗಿಲ್ಲ ಅವನಿಗೆ. ಏನೋ ಗೊತ್ತಿಲ್ಲ ಪಾರೋ, ಮೈಯೆಲ್ಲ ಕಲ್ಲಾದಂಗಾಯ್ತು, ಕಣ್ಣೆಲ್ಲ ಮಂಜಾದಂಗಾಯ್ತು, ಅಷ್ಟೇ ಕಾಲ ಗೊತ್ತಿರೋದು. ನಿಮ್ಗೇನು ಆಗಿಲ್ಲ. ಮೋಸ್ಟ್ಲಿ ಪೇನ್ ಜಾಸ್ತಿಯಾಗಿ ಎಚ್ಚರ ತಪ್ಪೋದಂಗೆ ಆಗಿರ್ಬೇಕಷ್ಟೇ. ಅಯ್ಯೋ ಇಲ್ಲ ಪಾರು, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದೆ? ನಂಗೇನು ಆಗಿಲ್ಲ. ಅಯ್ಯೋ ಪೊಲೀಸ್ನವ್ರು ಬಂದ್ಬಿಟ್ಟವ್ರೆ. ಇವ್ರು ಯಾಕೆ ಬಂದ್ರು? ಪರಶು ಅನ್ನ, ನೀವ್ ಎಚ್ಚರ ತಪ್ಪಿ ಬಿದ್ದಿದ್ದು ನಿಮ್ ತಂಗಿ ಕೊಟ್ಟಿರೋ ಔಷಧಿಯಿಂದ ಅಂತಾನೆ ಊರೆಲ್ಲ ಸುದ್ದಿ. ಕ್ಲಿನಿಕ್ ಹತ್ರ ಜನ ಬರೋಕೆ ಹೆದರ್ತಿದ್ದಾರೆ. ಅದಕ್ಕೆ ನಮ್ ಸಾಹೇಬ್ರು ಜನಕ್ ಒಳ್ಳೇದಾಗ್ಲಿ ಅಂತ ಸೀಸ್ ಮಾಡಕ್ ಬಂದಿದ್ದಾರೆ. ಅಯ್ಯೋ ದೇವ್ರೆ, ಯಾವ ಕಾರಣಕ್ಕೂ ಕೆಲಸ ಮಾಡಬೇಡಿ. ಇನ್ಸ್ಪೆಕ್ಟ್ರೆ, ನಾನೇ ಹೇಳ್ತಾ ಇದೀನಿ, ಇದರಲ್ಲಿ ನನ್ನ ತಂಗಿ ಪಾರದ ಯಾವ್ದು ತಪ್ಪಿಲ್ಲ. ಸಾರಿ ಪರ್ಸು ಅವ್ರೆ, ನಮ್ ಕೆಲಸ ನಮ್ಗೆ ಮಾಡಕ್ ಬಿಟ್ಬಿಡಿ.